ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಒಂದು ಕಾರ್ಯಾಚರಣೆ ಸರ್ಕಾರದ ಈ ನಿರ್ಧಾರ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಕೃಷ್ಣ ಬೈರೇಗೌಡರು ತಗೊಂಡಿರುವಂಥ ಮತ್ತು ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರವನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಅವರು ತೆಳೆದ ರೀತಿ ಇದೆಯಲ್ಲ, ಅದನ್ನು ಪಾಲನೆ ಮಾಡುವ ರೀತಿ ಇದೆಯಲ್ಲ, ಅದನ್ನು ನಾನು ವಿರೋಧಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಇವರು ಏಕಾಏಕಿ ಇವರ ಸಂಬಳಗಳನ್ನು ಜಾಸ್ತಿ ಮಾಡ್ಕೊಳ್ತಾರಲ್ಲ ರಾತ್ರಿ ಬೆಳಗಾದಾಗ, ಆ ಶೈಲಿಯಲ್ಲಿ ಇವ್ರನ್ನ ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಫಸ್ಟ್ ಸ್ವಾಗತಿಸ್ತೇನೆ. ಯಾಕೆ ಅಂತ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಬ್ಬರು ಹೊಟ್ಟೆ ಹೊರ್ಕೊಳ್ಳಿಕ್ಕಾಗಿ ಹೊರ ರಾಜ್ಯದಿಂದ ಬಂದಂಥವರು ಅವ್ರ ಮಗಳು, ಅವ್ರ ಮೊಮ್ಮಗಳು, ಅವ್ರ ಅಕ್ಕ, ಅವ್ರ ಭಾವ, ಇಡೀ ಕುಟುಂಬನ ಇಲ್ಲಿ ತಂದು ಹಾಕ್ಕೊಂಡ್ಬಿಟ್ಟಿದ್ದಾರೆ. ವ್ಯವಸ್ಥೆ ಹದಗೆಡಿಸಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮತ್ತೆ ಯಾರಾದರೂ ಒಬ್ಬ ಅಧಿಕಾರಿ ಅಥವಾ ಯಾರಾದರೂ ಹೋಗಿ ಮಾತಾಡಿದರೆ ಅವರಿಗೆ ಆ ಭಾಷೆನೂ ಅರ್ಥ ಆಗಲ್ಲ, ಮತ್ತು ಅವ್ರು ಎದ್ದು ಹೇಳೋದು ಇಲ್ಲ. ಅವ್ರ ಮೇಲೆ ಅವರು ಹಲ್ಲೆಗೆ ಯತ್ನ ಮಾಡುವಂಥದ್ದು, ಬೈಲಿಕ್ಕೆ ಹೋಗುವಂಥದ್ದು ನಡೀತಾ ಇದೆ. ಯಾರು ಹೊರ ರಾಜ್ಯದಿಂದ ಬಂದಂಥವ್ರು. ಅದಕ್ಕೆ ಆದಂಥ ಒಂದು ಸೂಕ್ತವಾದ ಒಂದು ಕಾನೂನನ್ನು ಇವರು ತರಬೇಕಿತ್ತು. ಯಾವ ರೀತಿ ಇಂತಿಷ್ಟು ವರ್ಷ ಇಲ್ಲಿರಬೇಕು, ಸ್ವಚ್ಛವಾಗಿ ಕನ್ನಡ. ಇವತ್ತು ಅವರು 15-20 ವರ್ಷ, ಕೆಲವರು ಹೇಳ್ತಾರೆ ನಾನು 45 ವರ್ಷದಿಂದ ಇದ್ದೀನಿ, 50 ವರ್ಷದಿಂದ ಇದ್ದೀನಿ ಅಂತ ಹೇಳ್ತಾರೆ. ಒಂದು ಸುಕ್ಕ ತಿನ್ಲಿಕ್ಕೂ ಒಂದು ಕನ್ನಡ ಬರಲ್ಲ ಅವ್ರಿಗೆ. ಅಂದರೆ ಇಲ್ಲಿಯ ಭಾಷೆಯನ್ನು ಗೌರವಿಸದೆ, ಇಲ್ಲಿಯ ಬರೀ ದುಡ್ಡನ್ನು ಮಾತ್ರ ಆಸೆ ಪಡೋರು ಯಾರಿದ್ರೂ ಕೂಡ ಅವ್ರನ್ನ ಓಡಿಸೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗೇನೆ ಎರಡನೇ ವಿಧದಲ್ಲಿ ಯಾಕೆ ಇದು ಇಂಪ್ಲಿಮೆಂಟೇಷನ್ ಸರಿಯಾಗಿಲ್ಲ ಅಂತ ಹೇಳಿದ್ದೆ ಹೌದಾದರೆ, ಇಲ್ಲಿ ಒಂದು ವಿಭಾಗದಲ್ಲಿ ಮಾತ್ರ ಕೇಸನ್ನು ಇದು ಮಾಡ್ತಾ ಇದ್ದಾರೆ, ಒಡೆದು ಹಾಕ್ತಾ ಇದ್ದಾರೆ. ಇಲ್ಲಿ ಒಡೆದು ಹಾಕ್ಲಿಕ್ಕೆ, ಅಲ್ಲಿ ಕಟ್ಟಲಿಕ್ಕೆ ಬಿಟ್ಟಿದ್ದಾರಲ್ಲ, ಆ ಬಿಟ್ಟ ಅಧಿಕಾರಿಗಳಿಗೆ ಏನು ಶಿಕ್ಷೆ? ಅಂದರೆ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತೆ ಅಲ್ಲಿ ಸ್ಯಾಲ್ರಿಯನ್ನು ತಗೊಂಡಿದ್ದಾರೆ, ಸಂಬಳವನ್ನು ತಗೊಂಡಿದ್ದಾರೆ. ಪ್ರತಿ ತಿಂಗಳು ಸಂಬಳವನ್ನು ತಗೊಂಡು ಕರ್ತವ್ಯ ಲೋಪವೆಸಗಿದ, ಅಲ್ಲಿ ಕಟ್ಟಲಿಕ್ಕೆ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಲಿಕ್ಕೆ, ಅಕ್ರಮವಾಗಿ ಇದನ್ನು ಕಟ್ಟಲಿಕ್ಕೆ ಅವಕಾಶ ಕೊಟ್ಟಂಥ ಅಧಿಕಾರಿಗಳ ಮೇಲೆ, ಸಿಬ್ಬಂದಿಗಳ ಮೇಲೆ ಏನು ನಿಮ್ಮ ಕ್ರಮ ಅನ್ನೋದು ಒಂದು. ಎರಡನೇದಾಗಿ ಅಲ್ಲಿ ಹೊಡಿತಾ ಇದ್ದಾರೆ ಕೆಲವು ಬೇಕರಿ ಕಾಂಡಿಮೆಂಟ್ಸ್ಗಳೆಲ್ಲ. ಜಸ್ಟ್ ಮೊನ್ನೆ ನಾನು ಅಪ್ಲೋಡ್ ಮಾಡಿದ್ದೆ, ಗೊತ್ತಿರಬೇಕು. 3 ಇಂಚ್ ಹೈಟ್ ಇದೆ, ಅರ್ಧ ಅಡಿ ಅಗಲ ಇದೆ. ಅದನ್ನ ಒಡೆಯುವ ಬರದಲ್ಲಿ ಅದನ್ನ JCB ತಗೊಂಡು ಹೊಡೆದಿದ್ದಾರೆ. ಅದನ್ನ ಅಂದ್ರೆ ಅದೇನಿಲ್ಲ, ರೋಡಿಗೆ ಸರಿಯಾಗೇ ಇದೆ, 3 ಇಂಚ್ ಹೈಟ್ ಇದೆ. ಅದು ಆಕ್ಚುಲಿ ನಾನು ಅಳತೆ ಮಾಡಿ ಅದನ್ನ ಕ್ಲೀನ್ ಆಗಿ ಮಾಡಿದ್ದೇನೆ. ಅದನ್ನ ಒಡೆಯುವ ಬರದಲ್ಲಿ ಅಂಗಡಿ ಒಳಗಡೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಅದು ಅಂದ್ರೆ ನಿಮ್ಮ ಸಂಸ್ಕೃತಿ ಇದೇನಾ? ಒಂದು ತಪ್ಪನ್ನ ಸರಿಪಡಿಸುವಾಗ ಇನ್ನೊಂದು ತಪ್ಪು ಮಾಡೋದೇ ನಿಮ್ಮ ಸಂಸ್ಕೃತಿನ? ಅಂದ್ರೆ ಇದನ್ನ ನೋಡಿದಾಗ ನನಗನ್ಸಿದ್ದ ಏನಂತ ಹೇಳಿದ್ರೆ, ಕೃಷ್ಣ ಬೈರೇಗೌಡರ ಅಭಿಮಾನಿ ನಾನು, ಬಹಳ ಅಭಿಮಾನಿ. ಯಾಕಂದ್ರೆ ಅವ್ರ ಕೆಲಸದಲ್ಲಿ ಎಲ್ಲೋ 1-2-3 ಸಚಿವರುಗಳು ಮಾತ್ರ ಒಳ್ಳೆ ರೀತಿಯಿಂದ ಕೆಲಸ ಮಾಡೋದು, ಅದರಲ್ಲಿ ಇವರು ಒಬ್ರು ಅಭಿಮಾನಿ. ಆದ್ರೆ ನನಗನ್ನಿಸ್ತು ಇವ್ರು ಯಾವುದೋ ಕೇಳಿದ್ದು ಹುದ್ದೆಯಲ್ಲಿ ಏನೋ ಯಾವುದೋ ಒಂಚೂರು ಹೆಚ್ಚು ಕಡಿಮೆ ಇತ್ತು ಅನ್ಸುತ್ತೆ, ಅದಕ್ಕೆ ಸಿಟ್ಟಿಗೆ ಏನಾದರೂ ಈ ರೀತಿ ಮಾಡ್ತಾರೆ ಅಂತ ಅನ್ಸಿದಂತೂ ಸತ್ಯ ನನಗೆ. ಈ ರೀತಿಯ ಇಲ್ಲಿ ಮತ್ತೆ ಕೆಲವು ಬಡವರೇ ಇದ್ದಾರೆ. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಯಾರು? ಕಾರ್ಮಿಕನಿಂದ ಮಾಲೀಕನಾಗಬೇಕು ಅನ್ನೋ ಒಂದು ಆಸೆಯಲ್ಲಿರೋದು. ಕೂಲಿ ಆಳಾಗೆ ಬದುಕಬೇಕಾ ನಾನು ಸಾಯ್ಬೇಕಾ, ಇದರಲ್ಲೇ ಸಾಯ್ಬೇಕಾ, ನಾನು ಒಂದು ಸಣ್ಣದು ಏನಾದ್ರು ಒಂದು ಜೀವನ ಕಟ್ಕೊಳ್ತೀನಿ ಅಂತೇಳಿ ಅವರಿಗೆ ಇಲ್ಲಿ. ಈಗ ಅವರೊಬ್ರು ಮಹಿಳೆ ಮಾತಾಡಿದ್ದು ನಾನು ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ಹಿಂದಿಯವರಿಗೆ ಸಾಲಾಗಿ ಅಂಗಡಿ ಕೊಡ್ತಾರೆ, ನನಗೆ ಕೊಡಲ್ಲ. ಹೌದು, ಆ ಹಿಂದಿಯವರು ಬಂದು 10,000 ರೂಪಾಯಿ ಇರುವ ಬಾಡಿಗೆ ಅಂಗಡಿಯನ್ನ ಈಗ 50,000 ರೂಪಾಯಿಗೆ ತಗೊಂಡೋಗಿಟ್ಟಿದ್ದಾರೆ. ಅವ್ರು ಹೆಂಗೋ ಮಾಡ್ತಾರೆ ಬಿಡಿ ಅವ್ರದ್ದು, ಯಾಕಂದ್ರೆ ಹಿಂದ್ಗಡೆ ಒಂದು ಗೋಡನ್ ಇರ್ತದೆ, ದೊಡ್ಡದು ಮನೆನೇ ತಗೊಂಡಿರ್ತಾರೆ. ಆದ್ರೆ ನಮ್ಮವ್ರದ್ದು ಗೋಡನ್ ಇಲ್ಲ, ಎದುರುಗಡೆ ಏನಿದೆಯೋ ಅಷ್ಟೇ. ಹಾಗಾಗಿ ಅದನ್ನ ಕಟ್ಟಲಿಕ್ಕೆ ನಮ್ಮ ಹತ್ರ ಆಗಲ್ಲ, ಮತ್ತೆ ಅದಕ್ಕೆ ಹೋಗ್ಲಿಕ್ಕೂ ಕೂಡ ಆಗಲ್ಲ. ಅಂತ ಸಮಯದಲ್ಲಿ ನಾನೂ ಮಾಲೀಕನಾಗಬೇಕು ಅಂತ ಹೇಳಿದ್ದೆ ಹೌದಾದ್ರೆ, ನಾನೇನ್ ಮಾಡಬೇಕು? ಬೀದಿ ಬದಿ ವ್ಯಾಪಾರವನ್ನು ಇದು ಮಾಡಬೇಕು. ಈ ಬೀದಿ ಬದಿ ವ್ಯಾಪಾರದಲ್ಲಿ ವಿಕಲಚೇತನರಿದ್ದಾರೆ ಭಾಳಷ್ಟು. ಅಂದರೆ ನಿರ್ಗತ ಸಿಂಗಲ್ ಪೇರೆಂಟ್ಸ್ಗಳು ಭಾಳಷ್ಟು ಜನ ಇದ್ದಾರೆ. ಮತ್ತು ದಲಿತ ಮುಖಂಡರುಗಳು, ದಲಿತ ವರ್ಗದ ಜನಗಳು ಭಾಳಷ್ಟು ಜನ ಇದ್ದಾರೆ. ನಮ್ಮ ಇಲ್ಲಿಯವ್ರನ್ನ ಆಯಾಯ ಅಗತ್ಯತೆಗೆ ತಕ್ಕಂತೆ ಇವರು ಮೊದಲೇ ಇದನ್ನು ಕ್ರಮ ತಗೊಂಡಿದ್ರೆ, ಅಥವಾ ಈಗಲಾದರೂ ಇದನ್ನು ಒಡೆಯೋಕ್ಕಿಂತ ಮೊದಲೇ ಕ್ರಮ ತಗೊಂಡು, ನಿಂದೇನಿದೆಯಪ್ಪ ಇವರು ಫಸ್ಟ್ ಹೆಂಗ್ ಅಂತ ಹೇಳಿದ್ರೆ, ದುಡ್ಡು ಕೊಟ್ಟವರಿಗೆಲ್ಲ ಒಂದೊಂದು ತಗೊಳಪ್ಪ ಚೀಟಿ ಅಂತ ಕೊಟ್ಬಿಡೋದು. ಲೈಸೆನ್ಸ್ ಕೊಟ್ಟಿದ್ದೀವ್ರೆ ಅಲ್ವಾ? ಲೈಸೆನ್ಸ್ ಕೊಟ್ಟಂತ ಅಧಿಕಾರಿಗಳ ಮೇಲೂ ಕೂಡ ಇವತ್ತಿನವರೆಗೆ ಯಾವುದು ಕ್ರಮ ಆಗಿಲ್ಲ. ಅಂದರೆ ಸರ್ಕಾರ ಈಗ ನಮ್ಗೆಲ್ಲ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ರಾತ್ರಿ ಇದ್ದಾಗೆ ಬೆಳಿಗ್ಗೆ ಕಾನೂನು ಇರುತ್ತೆ ಅನ್ನೋದು ನಮ್ಗೆ ಗ್ಯಾರಂಟಿ ಇಲ್ಲ. ರಾತ್ರಿ ಒಂದ್ ಕಡೆ ಕಾರ್ ಪಾರ್ಕ್ ಮಾಡಿ ಹೋಗಿರ್ತೀನಿ ನನ್ನ ಮನೆ ಎದುರುಗಡೆ, ಬೆಳಗ್ಗೆ ಏಕಾಏಕಿ 5 ಗಂಟೆಗೆ ಚೇಂಜ್ ಆಗಿದ್ರು ಇತ್ತೆ, ಇಲ್ಲಿ ಕಾರ್ ಪಾರ್ಕ್ ಮಾಡೋಗಿಲ್ಲ ಅಂತ ನನ್ನ ಕಾಡನ್ನು ಟೋಲ್ ಎತ್ಕೊ ಹೋಗಿರ್ತಾರೆ ನಾನು ದಿನ. ಅಂದ್ರೆ ಇಂಥ ಅಜಾಗರೂಕತೆ ಮತ್ತು ಅಭದ್ರತೆ ಕಾಡ್ತಾ ಇದೆ ನಮಗೆ ಇಡೀ ಬೆಂಗಳೂರಿಗೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷ ಬಂದ್ರೆ ಬಡವರ ಪರವಾಗಿ ನಿಲ್ಲುತ್ತೆ, ಈ ಸಣ್ಣ ವರ್ಗದ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿದ್ರು. ನನಗೆ ಯಾಕೋ ಅದು ಕಾಣಿಸ್ತಾ ಇಲ್ಲ. ಮೊನ್ನೆಯಿಂದ ಈ ಬೇಕರಿ ಕಾಂಡಿಮೆಂಟ್ಸ್ ವಿಷಯದಲ್ಲೂ ಕೂಡ ಸುಮಾರು ಒಂದು 20-25 ಸಾವಿರ ಜನನ ಹೋರಾಟವನ್ನು ಮಾಡಿಸ್ತೀವಿ. ಮೊನ್ನೆ ಈ ಒಂದು 18ನೇ ತಾರೀಕು, ಇದೇ ತಿಂಗಳ 18ನೇ ತಾರೀಕು ಹೋರಾಟವನ್ನು ಮಾಡಿಸ್ತೀವಿ. ಯಾವುದೇ ಸ್ಪಂದನೆ ಇಲ್ಲ. ಹೋಗಿ ಪೊಲೀಸ್ ಎತ್ಕೊಂಬರೋಂಥದ್ದು. ಯಾವ ವಸ್ತುಗಳನ್ನು
ಸರ್ಕಾರವೇ ಅನುಮೋದಿಸಿದಂಥ ವ್ಯಕ್ತಿಗಳನ್ನು ತಗೊಬರುವಂಥದ್ದು ಈ ಥರ ಕೆಲವು ನಿಯಮಗಳನ್ನು ಮಾಡ್ತಾ ಇದೆ ಸರ್ಕಾರ. ಇದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ, ಬಟ್ ಈ ನಿಯಮ ನಿಲ್ಲಬೇಕು. ಸೂಕ್ತವಾದ ಒಂದು ಕಾನೂನು ಜಾರಿಗೆ ಬರಬೇಕು, ಒಳ್ಳೆ ರೀತಿಯಿಂದ ಭದ್ರತೆ ಇರುವಂಥದ್ದು ನಮ್ಮ ನಾಡಿನ ಜನತೆಗೆ, ನಮ್ಮ ನಾಡಿನ ಕಾರ್ಮಿಕರಿಗೆ, ನಮ್ಮ ನಾಡಿನ ಉದ್ಯಮಿಗಳಿಗೆ, ಸಣ್ಣ ಉದ್ಯಮೆದಾರರಿಗೆ ಅನುಕೂಲ ಆಗುವಂಥ ಒಂದು ನಿಯಮ ಬರಬೇಕು.